ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಜೀವನದಲ್ಲಿ ಖುಷಿನೇ ಇರ್ಲಿ ಜಾಸ್ತಿ. ಸೊ ದುಃಖ ಇನ್ನು ಮುಂದೆ ನಿಮ್ಮಿಂದ ದೂರ ಆಗ್ಲಿ ಅಂತ ಹೇಳಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಆಶಿಸ್ತಾ, ಎಲ್ಲರಿಗೂ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ, ಇದೇ ಏಪ್ರಿಲ್ 1 ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮಗಾಗಿ ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 400 ರುಪೀಸ್ಗೆ ನೀವು ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಜಾಬ್, ಕರಿಯರ್, ಮ್ಯಾರೇಜ್ ಅಥವಾ ರಿಲೇಶನ್ಶಿಪ್ ಯಾವ್ದಾದ್ರೂ ಕುರಿತು ನೀವು ಕೇಳಬಹುದು. ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಅಂತ ಹೇಳ್ತೀನಿ. ಸೊ ಅನ್ಲಿಮಿಟೆಡ್ ಕ್ವೆಶನ್ಸ್, ಅನ್ಲಿಮಿಟೆಡ್ ಟೈಮ್, ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ, ಸೊ 400 ರುಪೀಸ್ಗೆ ಯಾರೆಲ್ಲ ತಗೊಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಏಪ್ರಿಲ್ 1 ಒಳಗಡೆ ಆಫರ್ ಇದೆ. ಈ ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ರಕ್ಷಿಕಾ ಟ್ಯಾರೋ ಅಂತ ಹೇಳ್ಬೋದು. ಸೊ ಎಲ್ಲಾರನ್ನೂ ಕಾಯ್ತಾ ಇರ್ತೀನಿ, ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂಡ್ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ, ಸೊ ಇದೊಂದು ಬಂಪರ್ ಆಫರ್ ಅಂತಾನೆ ಹೇಳ್ತೀನಿ. ಅನ್ಲಿಮಿಟೆಡ್ ಕ್ವೆಶನ್ಸ್, ನೀವು ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು. 1 ಅವರ್ ಆದ್ರೂ ಮಾತಾಡಿ, 2 ಅವರ್ ಆದ್ರೂ ಮಾತಾಡಿ, ಎಷ್ಟೊತ್ತಾದ್ರೂ ಮಾತಾಡಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಏಪ್ರಿಲ್ 1 ಒಳಗಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ಓನ್ಲಿ ಜಸ್ಟ್ 400 ರುಪೀಸ್ ಅಷ್ಟೇ. ಸೊ ತುಂಬಾ ಜನ ಕೇಳ್ತೀರಾ, ಮ್ಯಾಮ್ ಜಸ್ಟ್ 400 ರುಪೀಸ್ಗೆ ಹೇಳ್ತಿದ್ದೀರಾ, ಯಾಕೆ ಲಾಸ್ ಆಗಲ್ವಾ ಅಂತ. ಸೊ ಲಾಸ್ ಪ್ರಶ್ನೆ ಅಲ್ಲ. ಐ ಆಮ್ ರಿಯಲಿ ಬ್ಲೆಸ್ಡ್ ವಿತ್ ಅ ಗುಡ್ ಪ್ರಾಸ್ಪ್ಯಾರಿಟಿ. ಸೊ ಎಲ್ಲರಿಗೂ ಹೆಲ್ಪ್ ಆಗ್ಲಿ ನನ್ನ ವಿಡಿಯೋಸ್ ಮುಖಾಂತರ, ನನ್ನ ಒಂದು ರೀಡಿಂಗ್ಸ್ ಮುಖಾಂತರ ಅಂತ ಹೇಳಿ 400 ರುಪೀಸ್ ಅಂತ ಇಟ್ಟಿರೋದು. ಇದು ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ, ಇದು ಯಾವುದೇ ರೀತಿ ಟ್ರಾಪಿಂಗ್ ಅಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ, ಇಲ್ಲ ಅಂತ ಅಂದ್ರೆ ವಿಡಿಯೋನೇ ನೋಡಿ ಅಂತ ಹೇಳ್ತೀನಿ. ಸೊ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಅಂಡ್ ಇನ್ನು ಕೆಲವೊಬ್ರು ತುಂಬಾ ಜನ ಕಾಲ್ ಎಳಿತಾನೆ ಇದ್ದೀರಾ. ಸೊ ಹೇಳಿದ್ನೇ ಹೇಳಿ ನಂಗೆ ಬೋರ್ ಆಗ್ತಿದೆ, ಯಾಕೆ ಹೇಳಿದ್ನೇ ಹೇಳ್ತೀರಾ ಅಂತ. ಹೇಳಿದ್ನೇ ಹೇಳ್ತಾ ಇದೀನಿ ಅಂತ ಏನಕ್ಕೆ ಅವ್ರಿಗೆ ಅನ್ಸುತ್ತೋ ಗೊತ್ತಿಲ್ಲ. ಸೊ ಹೇಳಿದ್ನೇ ಹೇಳ್ತೀನಿ ಅಂತ ಅವರು ಕೇಳಿದ್ನೇ ಕೇಳ್ತಾ ಇದಾರೆ ನನ್ನನ್ನ. ಸೊ ಯಾಕೆ ಅಂತವ್ರು ವಿಡಿಯೋಸ್ ನೋಡ್ತೀರಾ ಅನ್ನೋದು ನಂದೊಂದು ಪ್ರಶ್ನೆ. ಅಂಡ್ ಅದ್ರ ಜೊತೆಗೆ ತುಂಬಾ ಜನ ಲೈಕಿನೋ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರ ಫಸ್ಟ್ ಡೇ ಇಂದ. ಎಲ್ಲರಿಗೂ ನಾನು ಚಿರೋ ಋಣಿ ಆಗಿರ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಋಣನ ಲೈಕ್ ತೀರ್ಸಕ್ ಆಗಲ್ಲ. ಇಷ್ಟು ಪ್ರೀತಿ ಕೊಡ್ತಾ ಇದ್ರ ನನಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನ ವೀಕ್ಷಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಆದಷ್ಟು ಬೇಗ ಇನ್ನೂ ಒಂದು ಒಳ್ಳೆ ಆಫರ್ಸ್ ನಾನು ಬಿಡ್ತೀನಿ. ಸೊ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಆಫ್ಟರ್ ಯುಗಾದಿ. ಸೊ ಅದೇನಪ್ಪಾ ಅಂತ ತಿಳ್ಕೊಬೇಕಂದ್ರೆ ನನ್ನ ಯಾವಾಗ್ಲೂ ಕೂಡ ವಿಡಿಯೋಸ್ ನ ನೋಡ್ತಾ ಇರಿ, ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಸೊ ಸದ್ಯಕ್ಕೆ 400 ರುಪೀಸ್ ರೀಡಿಂಗ್ ಇಟ್ಟಿದೀವಿ. ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕಾಲ್ ಮಾಡಬಹುದು, ಮೆಸೇಜ್ ಮಾಡಬಹುದು, ಏನ್ ಬೇಕಾದ್ರೂ ಮಾತಾಡಬಹುದು. ಸೊ ಎಲ್ಲಾ ತರ ರೀಡಿಂಗ್ಸ್ ನಮ್ಮಲ್ಲಿ ಇದೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಿದ್ದಾರೆ, ಕಮಿಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ನೀವ್ ಯಾರ ಜೊತೆ ಕನೆಕ್ಟ್ ಆಗಿದ್ರೆ, ನೀವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಮೂವ್ ಆಗಿದ್ದೀರಾ, ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ಒಂದು ವಿಡಿಯೋ ತಗೊಂಡ್ ಬಂದಿದ್ದೀನಿ. ಇದೊಂದು ಜಸ್ಟ್ ಲವ್ ರೀಡಿಂಗ್ ಅಂತ ಹೇಳ್ತೀನಿ, ಜನರಲ್ ರೀಡಿಂಗ್. ನಿಮ್ಗೆ ಇದು ರೆಸನೇಟ್ ಆದ್ರೆ ಡೆಫಿನೆಟ್ಲಿ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಸ್ಕಿಪ್ ಮಾಡಿ. ಸೊ ತುಂಬಾ ಜನ ಹೇಳ್ತೀರಾ, ಕೆಲವೊಬ್ರು ಒಂದು 2-3 ಜನ ಇದಾರೆ. ಸೊ ಕೆಲವೊಂದ್ಸತಿ ತುಂಬಾನೇ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಮ್ಯಾಮ್ ನೀವು ನಮ್ಗೆ ರೆಸನೇಟ್ ಆಗ್ತಿಲ್ಲ ಅಂತ. ಸೊ ಜನರಲ್ ರೀಡಿಂಗ್ ಯೂಟ್ಯೂಬ್ ಅಲ್ಲಿ ನಾನು ಏನ್ ಅಪ್ಲೋಡ್ ಮಾಡ್ತೀನಿ ಅದು ಬಂದು ಕಂಪ್ಲೀಟ್ ಜನರಲ್ ರೀಡಿಂಗ್ ಇರುತ್ತೆ. ಸೊ ನಿಮ್ಗೆ ರೆಸಲ್ಟ್ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಬೇರೆ ವಿಡಿಯೋಸ್ ನ ನೋಡಿ, ಇಲ್ಲ ಅಂತಂದ್ರೆ ಪರ್ಸನಲ್ ರೀಡಿಂಗ್ ತಗೊಳ್ಳಿ. ಅಂಡ್ ತುಂಬಾ ಜನ ಸಿಂಗಲ್ ವಿಡಿಯೋಸ್, ನಾನು ನಂಗೆ ಲವರೇ ಇಲ್ಲ ಅಂತ ಕಮೆಂಟ್ ಬೇರೆ ಆಗ್ತೀನಿ. ನಾನು ಹೇಳಿದೀನಲ್ವಾ, 2 ಸೈಡೆಡ್ ಲವರ್ಸ್ ಮಾತ್ರ ಈ ವಿಡಿಯೋ, ಸಪರೇಷನ್ ಅಲ್ಲಿ ಇರೋರಿಗೆ ಮಾತ್ರ ಈ ಒಂದು ವಿಡಿಯೋ. ಸೊ ನೀವು ಸಿಂಗಲ್ ಇದ್ದು ಈ ಒಂದು ವಿಡಿಯೋನ ನೋಡ್ರಿ ಏನ್ ಪ್ರಯೋಜನ. ಸೊ ಅದನ್ನು ಕೂಡ ಈ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿಗಳು ಕೊಡ್ತಾ ಇದೀನಿ. ಸೊ ಯಾಕಂತಂದ್ರೆ ನನ್ನ ಫಾಲೋವರ್ಸ್ಗೆ ಅದು ಹರ್ಟ್ ಆಗುತ್ತೆ. ಕೆಲವೊಂದ್ಸತಿ ಅವ್ರು ಮಾಡಿರೋ ಕಮೆಂಟ್ಸ್ ಗಳಿಗೆಲ್ಲ ನನ್ನ ವ್ಯೂವರ್ಸ್, ನನ್ನ ಸಪೋರ್ಟ್ ಮಾಡೋರು ಅವ್ರಿಗೆ ಸರಿಯಾಗಿ ರಿಪ್ಲೈ ಮಾಡ್ತಾರೆ.
ಬಟ್ ಸ್ಟಿಲ್ ನನ್ನ ಕಡೆಯಿಂದನೂ ಒಂದು ಸ್ಟ್ಯಾಂಡ್ ತಗೊಬೇಕಲ್ವಾ. ಸೊ ಏಟರ್ಸ್ಗಾಗಿರ್ಲಿ ಕಾಲೆಳೆಯೋರ್ಗಾಗಿರ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಾನಂತೂ ತಲೆ ಕೆಡ್ಸ್ಕೊಳಲ್ಲ, ನಥಿಂಗ್ ಟು ವರಿ. ಬಟ್ ನನ್ನ ಇಷ್ಟಪಡುವಂತ ವ್ಯಕ್ತಿಗಳಿಗೆ ನನ್ನ ಒಂದು ಯಾರಾದ್ರೂ ನೆಗೆಟಿವ್ ಕಮೆಂಟ್ ನನ್ನ ಬಗ್ಗೆ ಕೆಟ್ಟದಂಗ್ ಮಾತಾಡಿದ್ರೆ ಅವ್ರಿಗೆ ನೋವಾಗತ್ತೆ. ಅವ್ರಿಗೋಸ್ಕರ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಬಿಟ್ರೆ ಸೊ ಕಾಲೆಳೆಯೋರ್ಗೆ ನಾನು ಯಾವತ್ತೂ ತಲೆನೇ ಕೆಡ್ಸ್ಕೊಳಲ್ಲ. ಹೇಳಿದ್ನೇ ಹೇಳ್ತೀರಾ ಅನ್ನೋದಕ್ಕೆ ನೀವ್ ಯಾಕೆ ನೋಡಿದ್ನೇ ನೋಡಿ ಕೇಳಿದ್ನೇ ಕೇಳಿ ಕಮೆಂಟ್ ಬೇರೆ ಹಾಕ್ತೀರಾ ಅನ್ನೋದು ನನ್ನ ಕ್ವೆಶನ್. ಸೊ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನನ್ನ ವಿಡಿಯೋನ ಫುಲ್ ನೋಡಿ. ಇಂಟ್ರೆಸ್ಟ್ ಇಲ್ಲ, ನಾನು ಹೇಳಿದ್ನೇ ಹೇಳ್ತಾ ಇದ್ದೀನಿ, ತುಂಬಾನೇ ಲ್ಯಾಗ್ ಮಾಡ್ತಾ ಇದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಡೆಫಿನೆಟ್ಲಿ ಅನ್ಫಾಲೋ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತಾ, ಸೊ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ, ನನ್ನ ಕ್ಲೈಂಟ್ಸ್ಗೆ ಗೊತ್ತಿರತ್ತೆ ನಾನು ಯಾವ ತರ ರೀಡಿಂಗ್ ಮಾಡ್ತೀನಿ, ಯಾವ ತರ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಕೊಡ್ತೀನಿ, ನಾನು ಎಷ್ಟೊತ್ತು ಮಾತಾಡ್ತೀನಿ, ಹೇಗ್ ನಡ್ಕೊಳ್ತೀನಿ, ಎಷ್ಟು ಸ್ವೀಟ್ ಆಗಿರ್ತೀನಿ ಅಂಡ್ ಎಷ್ಟು ಕಾಮ್ ಆಗಿರ್ತೀನಿ, ಎಷ್ಟು ಪೇಷನ್ಸ್ ಇಂದ ಇರ್ತೀನಿ ಅಂತ ನನ್ನನ್ನ ಪರ್ಸನಲ್ ಗೊತ್ತಿರೋರಿಗೆ ಮಾತ್ರ ಗೊತ್ತಿರತ್ತೆ. ಸೊ ನನ್ನ ಬಗ್ಗೆ ಗೊತ್ತಿಲ್ದಿರೋರ್ಗೆ ಏನು ಗೊತ್ತಿಲ್ಲ. ಸೊ ಸುಮ್ನೆ ಕಮೆಂಟ್ ಎಲ್ಲ ಮಾಡಕ್ ಹೋಗಿ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಅವರ ಹೃದಯದಲ್ಲಿ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಯಾವ ಒಂದು ಅಭಿಪ್ರಾಯವಿದೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಜಸ್ಟಿಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಜಸ್ಟಿಸ್ ಇದೆ, 2 ಆಫ್ ಪೆಂಟಿಕಲ್ಸ್ ಇದೆ, 4 ಆಫ್ ಪೆಂಟಿಕಲ್ಸ್ ಇದೆ, ನೈಟ್ ಆಫ್ ವ್ಯಾಂಡ್ಸ್ ಇದೆ, 2 ಆಫ್ ಸಾರ್ಟ್ಸ್ ಇದೆ, 2 ಆಫ್ ವ್ಯಾಂಡ್ಸ್ ಇದೆ, ಹ್ಯಾಂಗ್ಡ್ ಮೆನ್ ಇದೆ, ಅಂಡ್ ಐ ಹ್ಯಾವ್ ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ ಗೈಸ್, ಸೊ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ನಿಮ್ಮ ಪರ್ಸನ್ ಅವರ ಹೃದಯದಲ್ಲಿ, ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಒಂದು ಅಭಿಪ್ರಾಯ ಇದೆ, ಏನಿದೆ ಅಂತಂದ್ರೆ ತುಂಬಾ ವಿಚಾರಗಳು ಅವರ ಲೈಫಲ್ಲಿ ತುಂಬಾನೇ ನಡೀತಾ ಇದೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಎಲ್ಲವೂ ಕೂಡ ಇವರೇ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಡೀತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ, ಅದ್ರ ಮಧ್ಯ ಮೇ ಬಿ ಅವರ ಕರಿಯರ್ ಲೈಫ್ ಅಲ್ಲಿ ಏನು ಕೂಡ ಮುಂದೆ ಹೋಗ್ತಾ ಇಲ್ಲ. ಸೊ ತುಂಬಾನೇ ಸ್ಟ್ರಕ್ ಎನರ್ಜೀಸ್ ಕಾಣಿಸ್ತಾ ಇದೆ. ಈ ಒಂದು ವ್ಯಕ್ತಿಗೆ ತುಂಬಾನೇ ಬೇಜಾರಾಗ್ತಿದೆ ಆಕ್ಚುಲಿ. ಯಾಕಂತಂದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ, ನಿಮ್ಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ನಿಮ್ಗೂ ಇಲ್ಲಿ ಬೇಜಾರ್ ಮಾಡ್ತಿದ್ದಾರೆ, ಅವರ ಫ್ಯಾಮಿಲಿಗೂ ಅವ್ರು ಬೇಜಾರ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಬೇಜಾರಾಗ್ತಾ ಇದೆ. ಸೊ ನಿಮಗ್ ಬೇಜಾರಾಗುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಇನ್ನೂ ಕೂಡ ತುಂಬಾನೇ ಮನ್ಸಿಗೆ ತಗೊಂಡು ಮತ್ತೆ ಮತ್ತೆ ಬೇಜಾರ್ ಮಾಡ್ಕೊಳ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ನಿಮ್ಮ ವ್ಯಕ್ತಿಗೆ ಯಾವ್ದನ್ನು ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ. ಸೊ ಇದನ್ನೆಲ್ಲ ನೆನ್ಸ್ಕೊಂಡು, ಅವರ ಸಿಚುಯೇಷನ್ ನೆನೆಸ್ಕೊಂಡು ನಿಮಗೆ ತುಂಬಾನೇ ಬೇಜಾರ್ ಮಾಡ್ತಿದ್ದಾರೆ. ನಿಮಗ್ ತುಂಬಾನೇ ಎಕ್ಸ್ಪೆಕ್ಟೇಷನ್ ನಿಮಗ್ ತುಂಬಾನೇ ಇದೆ ಈ ಒಂದು ಕನೆಕ್ಷನ್ ಮೇಲೆ. ಸೊ ಈ ಒಂದು ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅಂತಂದ್ರೆ ತುಂಬಾನೇ ಭಯ ಇದೆ, ಬೇಜಾರಾಗ್ತಾ ಇದೆ. ಯಾಕಂತಂದ್ರೆ ಇವರಿಂದ ನಿಮ್ಗೆ ಡೇ ಬೈ ಡೇ ಹರ್ಟ್ ಆಗ್ತಾ ಇದೆ, ಬೇಜಾರಾಗ್ತಿದೆ. ಇದೆಲ್ಲಾನು ನೋಡಿ ಇವ್ರಿಗೆ ತುಂಬಾನೇ ದುಃಖ ಆಗ್ತಾ ಇದೆ. ಸೊ ನಾನ್ ಎಂತ ಒಂದು ವ್ಯಕ್ತಿ, ನನ್ನ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ, ನಾನು ಅವ್ರಿಗೆ ಟೈಮ್ ಕೊಡಕ್ ಆಗ್ತಿಲ್ಲ, ಅವ್ರ ಜೀವನದಲ್ಲಿ ನಾನು ಹೋಗಿ ಅವ್ರಿಗೆ ನಾನು ಇನ್ನೂ ಕಷ್ಟ ಕೊಡ್ತಾ ಇದ್ದೀನಾ ಅನ್ನೋದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ, ತುಂಬಾನೇ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ. ಬಟ್ ಅವರು ಒಂದು ಧ್ಯೇಯ ಇಟ್ಕೊಂಡಿದ್ದಾರೆ, ಅವರ ಲೈಫ್ ಅಲ್ಲಿ ಬೆಳಿಬೇಕು. ಇನ್ ದ ಸೇಮ್ ವೇ ನಿಮ್ಮನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಯಾಕೆಂತಂದ್ರೆ ಮೇ ಬಿ ನಿಮ್ಮ ಹತ್ರ ತುಂಬಾನೇ ಫೈನಾನ್ಷಿಯಲಿ ಅವರು ಹೆಲ್ಪ್ ತಗೊಂತಾ ಇದಾರೆ, ಬಟ್ ಇನ್ ರಿಟರ್ನ್ ಅವ್ರಿಗೆ ಆ ಒಂದು ಹೆಲ್ಪ್ ಮಾಡಿರೋ ಅಮೌಂಟ್ ನ ನಿಮ್ಗೆ ವಾಪಸ್ ಕೊಡಕ್ ಆಗ್ತಾ ಇಲ್ಲ. ಇನ್ ದ ಸೇಮ್ ವೇ ಒಂದು ವ್ಯಕ್ತಿಗೆ ಎಲ್ಲಾ ರೀತಿಯಿಂದ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ, ಅವರೇ ನಂಗೆ ಹೆಲ್ಪ್ ಮಾಡ್ತಿದ್ದಾರೆ. ನಾನು ಅವ್ರ ಲೈಫಲ್ಲಿ ಏನು ಕೊಡಕ್ ಆಗ್ತಿಲ್ಲ, ನಾನು ಅವ್ರಿಗೆ ಹೆಲ್ಪ್ ಮಾಡಕ್ ಆಗ್ತಿಲ್ಲ, ಸಪೋರ್ಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಂಡ್ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ಏನೇ ಆದ್ರೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ. ಈ ಒಂದು ವ್ಯಕ್ತಿ ಬೇಜಾರ್ ಮಾಡ್ಕೊಂಡ್ರು, ನಿಮಗ್ ಹರ್ಟ್ ಮಾಡಿದ್ರು ಅಥವಾ ನಿಮಗ್ ಬೈದ್ರು, ತುಂಬಾ ರೂಢಾಗಿ ನಡ್ಕೊಂಡ್ರು, ನೀವು ತುಂಬಾ ಪೇಷನ್ಸ್ ಇಂದ ಈ ಒಂದು ಕನೆಕ್ಷನ್ ಅಲ್ಲಿ ಹ್ಯಾಂಡಲ್ ಮಾಡ್ತಿರೋಂತ ರೀತಿನ ನೋಡಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ನಿಮ್ಮ ಪರ್ಸನ್ ಅವರ ಕಷ್ಟನ ನಿಮ್ಮ ಕಷ್ಟ ಅಂತ ಹೇಳ್ಕೊಂಡು ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರ, ಮೋಟಿವೇಟ್ ಮಾಡ್ತಾ ಇದ್ರ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ರತಿ ಒಂದು ಜಾಗದಲ್ಲೂ ಅವ್ರಿಗೆ ನಿಂತು ನೀವು ಮೋಟಿವೇಟ್ ಮಾಡ್ತಾ ಇದ್ರ.
ಇವತ್ತು ಅವರ ಜೀವನದಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಅವರ ಲೈಫ್ ಅಲ್ಲಿ ಅಂತ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ಈ ಒಂದು ವ್ಯಕ್ತಿಗೆ ಅದೆಲ್ಲಾನು ಕೂಡ ಗ್ರೇಟ್ಫುಲ್ನೆಸ್ ಇದೆ, ಗ್ರಾಟಿಟ್ಯೂಡ್ ಇದೆ. ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಲೈಫಲ್ಲೆಲ್ಲ ಒಳ್ಳೇದ್ ನಡೀತಾ ಇದೆ. ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದರಿಂದ ನನ್ನ ಜೀವನ ಬೆಳಕಾಗ್ತಾ ಇದೆ, ಒಳ್ಳೇದಾಗ್ತಾ ಇದೆ, ಪಾಸಿಟಿವ್ ಆಗಿ ಎಲ್ಲಾನು ಚೇಂಜ್ ಆಗ್ತಾ ಇದೆ. ಬಟ್ ನನಗೆ ಅದನ್ನ ಸರಿಯಾಗಿ ನಿಭಾಯಿಸಕ್ ಆಗ್ತಾ ಇಲ್ಲ, ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡಕ್ ಆಗ್ತಾ ಇಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ನೋವಾಗ್ತಾ ಇದೆ, ಕೊರಗ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಬೇಜಾರಾಗ್ತಿದೆ, ನನ್ನ ವ್ಯಕ್ತಿ ಯಾಕೆ ನನ್ನ ಜೊತೆಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು, ಇಷ್ಟೆಲ್ಲ ನಾನು ಸಪೋರ್ಟ್ ಮಾಡಿದ್ರು, ಮೋಟಿವೇಟ್ ಮಾಡಿದ್ರು, ಯಾಕೆ ಇವ್ರು ನನ್ನ ಜೊತೆಗೆ ಸರಿಯಾಗಿ ನಡ್ಕೊಳ್ತಾರ ಅಂತ ನಿಮಗೆ ತುಂಬಾನೇ ಬೇಜಾರಾಗ್ತಿದೆ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಇವರು ನಿಮ್ಮ ಜೊತೆಗೆ ಡೆಫಿನೆಟ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಟೈಮ್ ಕೊಡ್ತಾರೆ, ನಿಮ್ ಜೊತೆಗೆ ಜಾಸ್ತಿ ಮಾತಾಡ್ತಾರೆ. ಅಂಡ್ ನಿಮಗೆ ತುಂಬಾನೇ ಈ ಒಂದು ವ್ಯಕ್ತಿ ಜೊತೆಗೆ ಮೆಸೇಜ್ ಮಾಡ್ಬೇಕು ಅಂತ, ವಿಡಿಯೋ ಕಾಲ್ ಮಾತಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ ನಿಮ್ಗೆ. ಚಿಕ್ಕ ಪುಟ್ಟ ಆಸೆಗಳಿದೆ. ಈ ಒಂದು ವ್ಯಕ್ತಿ ಜೊತೆಗೆ ಜಾಸ್ತಿ ಫೋಟೋ ತೆಗೆಸ್ಕೊಬೇಕು, ಓಡಾಡೋದನ್ನೆಲ್ಲಾನು ಕೂಡ ಕ್ಯಾಪ್ಚರ್ ಮಾಡ್ಕೊಬೇಕು, ಮೆಮೊರಿ ಮಾಡ್ಕೊಬೇಕು. ಸೊ ಎಲ್ಲವೂ ಕೂಡ ನಾವಿಬ್ರು ಅದನ್ನ ನೋಡ್ಕೊಂಡು ಸಂತೋಷ ಪಡ್ಬೇಕು ಅನ್ನೋದೆಲ್ಲ ನಿಮಗೆ ಡ್ರೀಮ್ಸ್ ಇದೆ. ಅದೆಲ್ಲ ಸಣ್ಣ ಪುಟ್ಟ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ ಅನ್ನೋದು ಇವ್ರಿಗೆ ಕೊರಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಮ್ಗೆ ಟೈಮ್ ಕೊಟ್ಟು ಈ ಒಂದು ವ್ಯಕ್ತಿಗೆ ನೀವು ಎಷ್ಟು ಬೇಕಾದ್ರೂ ಇವ್ರ ಜೊತೆಗೆ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಎಲ್ಲವೂ ಕೂಡ ನೀವು ತಗೊಂಡು ನೀವು ಮೆಮೊರಿ ಆಗಿ ಇಟ್ಕೊಂಡು ಈ ಒಂದು ವ್ಯಕ್ತಿಗೂ ಕೂಡ ಸೆಂಡ್ ಮಾಡಿ, ಇವರು ಬೇಜಾರಾದಾಗ ಆ ಒಂದನ್ನ ನೋಡ್ತಾರೆ, ನೀವು ಕೂಡ ಅವ್ರಿಗೆ ಬೇಜಾರಾದಾಗ ನಿಮಗ್ ಬೇಜಾರಾದಾಗ ನೋಡ್ಕೊಬಹುದು. ಅದಕ್ಕೆಲ್ಲದಕ್ಕೂ ಇವರು ದಾರಿ ಮಾಡ್ಕೊಡ್ತಾರೆ ನಿಮಗೆ. ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಗ್ರೇಟ್ಫುಲ್. ಯಾಕಂತ ಅಂದ್ರೆ ಇವ್ರಿಗೆ ಇವಾಗ ಕಷ್ಟ ಸಮಯ ಬಂದಿದೆ, ಇವಾಗ ಗೊತ್ತಾಗ್ತಾ ಇದೆ. ಸೊ ಪ್ರೀತಿ ಅಂತ ಬಂದಾಗ, ಒಂದು ಸಂಬಂಧ ಅಂತ ಬಂದಾಗ ಏನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರ ಕಡೆಯಿಂದ. ಸೊ ಬರೀ ನೀವು ಅವರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿದೀರಾ. ಬಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಎಲ್ಲವೂ ಕೂಡ ಇದೆ. ಬಟ್ ಎಲ್ಲಾನು ಕೂಡ ನೋಡ್ಕೊಂಡು ಸಹಿಸ್ಕೊಂಡು ಇನ್ನೂ ಆ ಒಂದು ವ್ಯಕ್ತಿನೇ ಬೇಕು ಅಂತ ಏನ್ ಇವತ್ತು ಸ್ಟ್ರಾಂಗ್ ಆಗಿ ಒಂದು ಡಿಸೈಡ್ ನೀವು ತಗೊಂಡಿದ್ದೀರಾ. ಇದನ್ನ ನೋಡಿದಾಗ ಯಾವ್ದೋ ಜನ್ಮದ ಪುಣ್ಯನಪ್ಪ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಸಿಕ್ಕಿರೋದಕ್ಕೆ, ಬಂದಿರೋದಕ್ಕೆ. ಇವ್ರನ್ನ ನಾನು ಆದಷ್ಟು ನಾನು ಸಂತೋಷವಾಗಿ ನೋಡ್ಕೊಬೇಕು, ಖುಷಿಯಾಗಿ ನೋಡ್ಕೊಬೇಕು. ಮೇ ಬಿ ನೀವು ತುಂಬಾನೇ ರಿಚ್ ಇರ್ಬೋದು, ಅಥವಾ ಮೇ ಬಿ ನೀವು ತುಂಬಾನೇ ಸೆಟಲ್ ಆಗಿರ್ಬೋದು. ಸೊ ಈ ಒಂದು ವ್ಯಕ್ತಿ ಇನ್ನೂ ಸೆಟಲ್ಮೆಂಟ್ ಅಲ್ಲೇ ಇದಾರೆ, ಇನ್ನೂ ಸೆಟಲ್ ಆಗೋದ್ರಲ್ಲೇ ಇದಾರೆ. ಬಟ್ ಅದೆಲ್ಲಾನು ನೋಡ್ಕೊಂಡು ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅವ್ರು ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ. ಸೊ ತುಂಬಾನೇ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರ ಲೈಫ್ ಅಲ್ಲಿ ಎಲ್ಲವೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇದೆ. ಬಟ್ ಸ್ಟಿಲ್ ಯು ಆರ್ ಸಪೋರ್ಟಿಂಗ್ ಎ ಲಾಟ್. ಬಟ್ ಇದೆಲ್ಲ ನೋಡ್ತಾ ಈ ಒಂದು ವ್ಯಕ್ತಿಗೆ ಅನ್ಸ್ತಾ ಇದೆ, ಸೊ ಯಾವತ್ತಾದ್ರೂ ಒಂದು ಒಳ್ಳೇದ್ ಮಾಡಿದೀನಿ ಒಂದು ಯಾವ್ದೋ ಜನ್ಮದಲ್ಲಿ, ಅದಕ್ಕೆ ಈ ಒಂದು ವ್ಯಕ್ತಿಯ ರೂಪದಲ್ಲಿ ನಂಗೆ ದೇವರು ಬ್ಲೆಸ್ಸಿಂಗ್ಸ್ ಮಾಡಿದಾನೆ. ಸೊ ಇದು ದೇವರು ಕೊಟ್ಟಂತ ರಿಲೇಶನ್ಶಿಪ್, ದೇವರು ಕೊಟ್ಟಂತ ಪ್ರೀತಿ, ಇದನ್ನ ಉಳಿಸ್ಕೊಬೇಕು, ಬೆಳೆಸ್ಬೇಕು ಚೆನ್ನಾಗಿ. ಅಂಡ್ ನಿಮ್ಗೆ ತುಂಬಾ ಬೇಜಾರಾಗ್ತಿದೆ. ಯಾಕಂತಂದ್ರೆ ನೀವೆಲ್ಲವೂ ಮಾಡ್ತಾ ಇದ್ರ, ಎಲ್ಲಾನು ಕೊಡ್ತಾ ಇದ್ರ, ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ರ. ಸೊ ಅರ್ಥ ಮಾಡ್ಕೊಂಡ್ರು ಇವ್ರು ನನ್ನ ಮೇಲೆ ಯಾಕೆ ಜಗಳ ಮಾಡ್ತಾರೆ, ಬೇಜಾರ್ ಮಾಡ್ಕೊಂತಾರೆ, ನನ್ನ ಬ್ಲಾಕ್ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ, ಇದೆಲ್ಲ ನಿಮ್ಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಂದ್ರೆ ನಥಿಂಗ್ ಟು ವರಿ. ಈ ಒಂದು ವ್ಯಕ್ತಿ ನಿಮ್ಗೆ ಅನ್ಯಾಯ ಮಾಡುವಂತವ್ರಲ್ಲ, ಯಾಕಂದ್ರೆ ಅವ್ರು ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಸೊ ನನ್ನ ವ್ಯಕ್ತಿಗೆ ನಾನು ಮೋಸ ಮಾಡಬಾರ್ದು, ಚೀಟಿಂಗ್ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ನನ್ನ ಕಡೆ ಇವ್ರಿಗೆ ಯಾವಾಗ್ಲೂ ನ್ಯಾಯನೇ ನ್ಯಾಯವಾಗಿರ್ಬೇಕು. ಅಂದ್ರೆ ಯಾಕೆನೋ ಜಸ್ಟಿಸ್ ಕೊಡ್ಬೇಕು ಇವ್ರಿಗೆ ಅಂತಂದ್ರೆ, ಜಸ್ಟಿಸ್ ಇನ್ ದ ಸೆನ್ಸ್ ಇವರೇ ನಿಮ್ಗೆ ಏನು ಅನ್ಯಾಯ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಇವ್ರಿಗೆ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ಚೀಟಿಂಗ್ ಮಾಡಬಾರ್ದು. ಇವ್ರು ಯಾವಾಗ್ಲೂ ಕೂಡ ನನ್ನ ಕನೆಕ್ಷನ್ ಅಲ್ಲಿ ನ್ಯಾಯವಾಗಿದ್ದಾರೆ, ನಾನು ನ್ಯಾಯವಾಗಿರ್ಬೇಕು. ಸೊ ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ಯಾವ ತರ ಅಂತ ಅಂದ್ರೆ ಇವ್ರಿಗೆ ತುಂಬಾನೇ ಮೂಡ್ ಸ್ವಿಂಗ್ಸ್ ಆಗತ್ತೆ. ಸೊ ಇವ್ರು ಮೂಡ್ ಬಂದಾಗ ಮಾತಾಡ್ತಾರೆ, ಮೂಡ್ ಬಂದಿಲ್ಲ ಅಂತ ಅಂದ್ರೆ ಏನು ಹೇಳೋದಿಲ್ಲ, ಮಾತಾಡೋದು ಇಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ, ಮೌನಿ ಆಗ್ಬಿಡ್ತಾರೆ. ಇದೆಲ್ಲಾ ಒಂದು ಮೂಡ್ ಸ್ವಿಂಗ್ಸ್ ನ ಇವ್ರನ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ರ ಅಂದ್ರೆ ನೀವು ತುಂಬಾನೇ ಹ್ಯಾಟ್ಸ್ ಆಫ್ ಅಂತ ಈ ಒಂದು ವ್ಯಕ್ತಿಗೆ ಯೋಚನೆಗಳಿದೆ. ಸೊ ಇದೆಲ್ಲ ಯೋಚನೆ ಮಾಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್ ನಿಮ್ಮ ಜೊತೆಗೆ ಇರೋದಿಕ್ಕೆ. ಅಂಡ್ ಯಾವಾಗ್ಲೂ ಕೂಡ ಇವರು ನಿಮ್ಮನ್ನ ನೋಡಿದಾಗ ನಾನಂತೂ ಅವ್ರ ಲೈಫ್ ಅಲ್ಲಿ ಏನಕ್ಕೂ ಕೂಡ ಲಾಯಕ್ ಇಲ್ಲ, ಬಟ್ ಆದ್ರೂ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ನನಗೋಸ್ಕರ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನನ್ನ ಎಷ್ಟು ಗಾಢವಾಗಿ ಇಷ್ಟಪಡ್ತಿದ್ದಾರೆ, ಎಷ್ಟು ನನಗೆ ಪ್ರೀತಿ ಕೊಟ್ಟಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲಾನು ಕೂಡ ನಿಮ್ಮ ಪ್ರೀತಿ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ. ಇವಾಗ ಇಷ್ಟು ದಿನಗಳ ಕಾಲ ಇವರು ನಿಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ, ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ. ಕೆಲವೊಂದ್ಸತಿ ಮಾತಾಡದೆ ಇದ್ರೂನು ಕೂಡ ಈ ಒಂದು ವ್ಯಕ್ತಿನ ನನಗ್ ಬೇಕೇ ಬೇಕು ಈ ಒಂದು ವ್ಯಕ್ತಿ ಅಂತ ಹೇಳಿ ಅವ್ರು ಮಾತಾಡಿಲ್ಲ ಅಂದ್ರು ನೀವೇ ಹೋಗಿ ಮಾತಾಡಿಸಿ ಎಲ್ಲ ಸರಿ ಮಾಡ್ಕೊಂಡು ಅವರ ಒಂದು ಮೂಡ್ ನ ಚೇಂಜ್ ಮಾಡಿನೇ ಈ ಒಂದು ವ್ಯಕ್ತಿಯಿಂದ ನೀವು ಹೋಗೋದು. ಇದೆಲ್ಲಾನು ಅವರು ನೋಟಿಸ್ ಮಾಡ್ತಾ ಅವ್ರು ಏನ್ ಕಲ್ತಿದ್ದಾರೆ ಅಂದ್ರೆ, ನನ್ನ ಪ್ರಾಣ ನನ್ನ ಉಸಿರು ನಿಲ್ಲೋವರೆಗೂ ಈ ಒಂದು ವ್ಯಕ್ತಿಯ ಜೊತೆಗೆ
ನಾನು ಹೆಜ್ಜೆ ಹಾಕ್ಬೇಕು, ಇವ್ರನ್ನ ನಾನು ಸಾಯೋವರೆಗೂ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಅವ್ರ ಅಪ್ಪ ಅಮ್ಮ ಏನ್ ಚೆನ್ನಾಗಿ ನೋಡ್ಕೊಂಡಿದ್ರು ಅದಕ್ಕಿಂತ ನಾನು ಹೆಚ್ಚಾಗಿ ಅವರ ತಾಯಿ ತಂದೆ ಎಲ್ಲವೂ ಕೂಡ ನಾನೇ ಆಗಿ ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಇಷ್ಟೆಲ್ಲ ಮಾಡಿ ನನಗೆ ಇಷ್ಟೆಲ್ಲ ಅವ್ರು ನನ್ಗೆ ಏನ್ ಕೊಟ್ಟಿದ್ದಾರೆ ಅದೆಲ್ಲದಕ್ಕೂ ಅವರಲ್ಲಿ ನನ್ನ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ಲೈಕಿನೋ ಅವ್ರು ಅನ್ಕೊಂತಿದ್ರು ಲೈಕಿನೋ ಸೊ ಇಷ್ಟೆಲ್ಲ ನಂಗೋಸ್ಕರ ಮಾಡ್ತಿದ್ರೆ, ನನಗೋಸ್ಕರ ಒಂದ್ ವ್ಯಕ್ತಿಗೆ ನಾನೇನು ಮಾಡಿಲ್ಲ, ಅವರೆಲ್ಲ ನನ್ ಕೈ ಕೊಟ್ಟಿದ್ದಾರೆ. ಸೊ ಎಷ್ಟು ಅವ್ರು ನನಗೆ ಪ್ರೀತಿ ಮಾಡಿದ್ದಾರೆ, ಎಷ್ಟು ನನಗೆ ಅವ್ರು ಲಾಯಲ್ ಆಗಿ ಜೆನ್ಯೂನ್ ಆಗಿ ನನ್ನ ಕನೆಕ್ಷನ್ ಅಲ್ಲಿ ಇದ್ದಾರೆ, ಎಷ್ಟು ಪ್ರಾಮಾಣಿಕವಾಗಿದ್ದಾರೆ ಒಂದ್ ವ್ಯಕ್ತಿ. ಸೊ ಇದೆಲ್ಲ ನೋಡ್ತಾ ನೋಡ್ತಾ ತುಂಬಾನೇ ಫಿದಾ ಆಗಿದ್ದಾರೆ. ಯಾಕಂತಂದ್ರೆ ಇವರು ಜಾಸ್ತಿ ಯಾರನ್ನೂ ನಂಬಲ್ಲ, ಇಂಟ್ರೋವರ್ಟ್ ಇದ್ದಾರೆ, ಯಾವ್ದನ್ನು ಕೂಡ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಅವ್ರ ಹೃದಯದಲ್ಲಿ ಏನ್ ನಡೀತಾ ಇದೆ, ಏನ್ ಲೈಫಲ್ಲಿ ನಡೀತಿದೆ ಅನ್ನೋದು ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಎಲ್ಲಾನು ಎಕ್ಸ್ಪ್ರೆಸ್ ಮಾಡೋದ್ ಕಲ್ತಿದ್ದಾರೆ, ಎಲ್ಲಾನು ಕೂಡ ಒಂದು ವಿಭಿನ್ನ ರೀತಿನಲ್ಲಿ ನೋಡಕ್ ಕಲ್ತಿದ್ದಾರೆ. ಇವತ್ತು ಎಲ್ಲಾರನ್ನೂ ಚೆನ್ನಾಗಿ ಮಾತಾಡ್ಸ್ತಿದ್ದಾರೆ. ಯಾರೇ ಮಾತಾಡದೆ ಇದ್ರು ಕೂಡ ನಿಮ್ಮನ್ನ ನೋಡಿ ಅವ್ರ ಇನ್ಸ್ಪೈರೇಷನ್ ತಗೊಂಡು ಹೌದು ನಾನ್ ಮಾತಾಡ್ಬೇಕು, ಎಲ್ಲಾರ ಹತ್ರ ಮಿಂಗಲ್ ಆಗ್ಬೇಕು ಅಂತ ಹೇಳಿ ಎಲ್ಲಾರ ಹತ್ರ ಮಿಂಗಲ್ ಆಗಿ ಮಾತಾಡಿ ಇವ್ರ ಲೈಫ್ ಅಲ್ಲಿ ಒಂದೊಳ್ಳೆ ಸ್ಥಾನದಲ್ಲಿದ್ದಾರೆ. ಅದೆಲ್ಲದಕ್ಕೂ ಕಾರಣ ನೀವು. ಸೊ ದಿಸ್ ಪರ್ಸನ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು. ಸೊ ಅದೇನಾಗುತ್ತೋ ಬಿಡುತ್ತೋ ಈ ಒಂದ್ ವ್ಯಕ್ತಿ ನಿಮ್ಮ ಜೊತೆಗಿರ್ಬೇಕು ಅಂತ ಮನ್ಸ್ ಮಾಡಾಗಿದೆ. ಸೊ ಎಷ್ಟೇ ನೀವಿಬ್ರು ದೂರ ಆದ್ರೂ, ಕಾಂಟ್ಯಾಕ್ಟ್ ಬಂದ್ರು, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರು, ಬ್ಲಾಕ್ ಮಾಡಿದ್ರು, ಈ ಒಂದ್ ವ್ಯಕ್ತಿ ನಿಮ್ಮವರಾಗೇ ಇರ್ತಾರೆ, ನಿಮ್ಮವರಾಗೇ ಉಳಿತಾರೆ ಅಂತ ಹೇಳ್ತೀನಿ. ಅಷ್ಟು ನಿಮ್ಮನ್ನ ಆರಾಧಿಸ್ತಾರೆ ಅವರ ಹೃದಯದಲ್ಲಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಇಂಟ್ರೆಸ್ಟ್ ಇದೆ ತಗೊಳಕ್ಕೆ, ಸೊ ಏಪ್ರಿಲ್ 1 ಒಳಗಡೆ ಯಾರೆಲ್ಲ ನನಗೆ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ, ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀನಿ. ಅನ್ಲಿಮಿಟೆಡ್ ಕ್ವೆಶನ್ಸ್, ಅನ್ಲಿಮಿಟೆಡ್ ಟೈಮ್, ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಎಷ್ಟೊತ್ತಾದ್ರೂ ಮಾತಾಡಿ ನಿಮ್ಮ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಡೆಫಿನೆಟ್ಲಿ ನಾವೇನಾದ್ರೂ ರಿಪ್ಲೈ ಮಾಡಿಲ್ಲ ಸಡನ್ ಆಗಿ ಅಂತ ಅಂದ್ರೆ ಕಾಲ್ ಆದ್ರೂ ಮಾಡಿ ಅಂತ ಹೇಳ್ತೀನಿ. ಸೊ ಕಾಲ್ ಆದ್ರೂ ಮಾತಾಡ್ಬೋದು, ಮೆಸೇಜ್ ಆದ್ರೂ ಮಾತಾಡ್ಬೋದು. ಅಂಡ್ ಡೆಫಿನೆಟ್ಲಿ ನೀವು ನಂಗೆ ಕನೆಕ್ಟ್ ಆದ್ರೆ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತೀವಿ. ಸೊ ಇದು ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ, ಇದು ನಿಜವಾದ ರೀಡಿಂಗ್. ಸೊ 400 ರುಪೀಸ್ ಪೇ ಮಾಡಿದ್ರೆ ಸರ್ವಿಸ್ ಸಿಗತ್ತೆ, ರೀಡಿಂಗ್ ಸಿಗತ್ತೆ. ಸೊ ಇದಕ್ಕೆ ಯಾವ್ದು ರೀತಿ ಹೆದರ್ಕೊಳಕ್ ಹೋಗ್ಬೇಡಿ. ಸೊ ನನ್ನ ಒಂದು DP ಬಂದು ನನ್ನ ಒಂದು ಸ್ಕಿನ್ ಕ್ಲಿನಿಕ್ ಬಗ್ಗೆ DP ಹಾಕಿದೀನಿ, ಅದು ನಂಬರ್ ನಂದೆ. ಸೊ ಏನ್ ಇವಾಗ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿದ್ದೀನಿ ಒಂದು ಇಂಟ್ರೊಡಕ್ಷನ್ ವಿಡಿಯೋನಲ್ಲಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ನಂಬರ್ನ ನೋಡಿ ನನ್ನ ನಂಬರ್ನಾಗೆ ಕರೆಕ್ಟ್ ಆಗಿ ಡೈಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ರಕ್ಷಿಕಾ ಟ್ಯಾರೋಟ್ ಅಂತ. ಅವಾಗ ನೀವು ನಂಗೆ ಪೇ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು ಔಟ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.